'ಧುರಂಧರ್ ದಿ ರಿವೆಂಜ್' ಸಿನಿಮಾದ ರಿವ್ಯೂ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇನ್ ಕೇಸ್ ನೋಡಿಲ್ಲ ಅಂದ್ರೆ ನೋಡಿ. 'ಲವ್ ಮಾಕ್ಟೇಲ್ 3' ಸಿನಿಮಾ ಬೇಕಿತ್ತಾ ಅನ್ನೋ ಒಪಿನಿಯನ್ಸು ಸಿನಿಮಾ ಅನೌನ್ಸ್ ಆದಾಗಿಂದ ಇತ್ತು. ಬಟ್ ಇವತ್ತು ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ. ನಾನು ನಿನ್ನೆ ನೋಡ್ಕೊಂಡು ಬಂದೆ. ಬನ್ನಿ ಸಿನಿಮಾ ಹೇಗಿದೆ, ವರ್ಕ್ ಆಗಿದ್ದೇನು, ವರ್ಕ್ ಆಗದೆ ಇದ್ದದ್ದೇನು ಅಂತ ಸ್ಪಾಯ್ಲರ್ಸ್ ಇಲ್ಲದೆ ಡಿಸ್ಕಸ್ ಮಾಡ್ಕೊಂಡು ಬರೋಣ. ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದೆ ಅದನ್ನು ಮಾಡಿ ಹೆಲ್ಪ್ ಆಗತ್ತೆ. ಸಿನಿಮಾದ ಆನ್ಲೈನ್ ವಿಚಾರಕ್ಕೆ ಬಂದರೆ ಟ್ರೈಲರಲ್ಲಿ ಇವರು ಏನೂ ಹೇಳಿಲ್ಲ. ಸೊ ನಾನು ಕೂಡ ಹೇಳೋದಕ್ಕೆ ಹೋಗಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆದಿ ಲೈಫ್‌ಗೆ ಆ ಪುಟ್ಟ ಪಾಪು ನಿಧಿ ಬಂದಾದ್ಮೇಲೆ ಅವನ ಲೈಫ್ ಹೇಗೆ ಚೇಂಜ್ ಆಯಿತು, ಮತ್ತೆ ಅದರಿಂದ ಆಗೋ ಪ್ರಾಬ್ಲಮ್‌ನ ಇವನು ಹೇಗೆ ಫೇಸ್ ಮಾಡ್ದ ಅನ್ನೋದೇ ಸಿನಿಮಾ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಇವರು ಹೇಳಬೇಕು ಅಂತ ಅನ್ಕೊಂಡಿರೋ ವಿಷಯ ಮತ್ತೆ ಅದರ ಐಡಿಯಾ ಅಂತ ಹೇಳ್ಬೋದು. ಕೃಷ್ಣ ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳಿದ್ರು, ಆದಿ ಲೈಫಲ್ಲಿ ಆಗೋ ವಿಷಯನ ಇಟ್ಕೊಂಡು 2 ಮತ್ತೆ 3 ಅಲ್ಲಿ ಬೇರೆ ಥರ ಕಥೆನೇ ಹೇಳಿದ್ದೀನಿ ಅಂತ. ಅದು ನಿಜಾನೇ ಅಂತ ಅನಿಸ್ತು. ಮತ್ತೆ ಸಿನಿಮಾದಲ್ಲಿ 2 ಲಾಯರ್ ಪಾತ್ರ ಬರುತ್ತೆ. ಅವರ ನಡುವೆ ಆಗೋ ಕಾನ್ವರ್ಸೇಷನ್‌ನ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಆ್ಯಂಡ್ ಈವನ್ ಜಗ್ಗ ಅನ್ನೋ ಒಂದು ಕ್ಯಾರೆಕ್ಟರ್ ಬರೀ ಕಾಮಿಡಿಗೆ ಅವರನ್ನ ಇಟ್ಟಿದ್ದಾರೆ ಅಂತ ಅನ್ಸಲ್ಲ. ಅದಕ್ಕೆ ಒಂದು ಜಸ್ಟಿಫಿಕೇಶನ್ ಅಂತ ಇದೆ. ಅದು ಕೂಡ ವರ್ಕ್ ಆಯ್ತು. ಮತ್ತೆ ನಿಧಿ ಕ್ಯಾರೆಕ್ಟರಲ್ಲಿ ಆಕ್ಟ್ ಮಾಡಿರೋರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ಯೂಟ್ ಅನಿಸ್ತಾರೆ. ನಡೀತಿರೋ ಸೀನ್ಸ್‌ಗೆ ಕನೆಕ್ಟ್ ಆಗೋ ಥರ ಇದೆ ಅವರ ಆಕ್ಟಿಂಗ್. ಮತ್ತೆ ಫ್ಯಾಮಿಲಿ ಆಡಿಯನ್ಸ್‌ಗೆ ಈ ಸಿನಿಮಾ ವರ್ಕ್ ಆಗತ್ತೆ ಅಂತ ಅನಿಸ್ತು ನನಗೆ. ಬಿಕಾಸ್ ರಿಲೇಟಬಿಲಿಟಿ ಇದೆ. ಎಮೋಷನ್ಸ್ ಅವ್ರಿಗೆ ಇನ್ನೂ ಹೆಚ್ಚಾಗಿ ಕನೆಕ್ಟ್ ಆಗತ್ತೆ. ಮ್ಯೂಸಿಕ್ ಚೆನ್ನಾಗಿದೆ. ಅಂದ್ರೆ ಸಿನಿಮಾಗೆ ಏನು ಬೇಕಿತ್ತೋ ಅದಾಗಿದೆ. ಎಲ್ಲರ ಆಕ್ಟಿಂಗ್ ಡೀಸೆಂಟ್ ಆಗಿತ್ತು. ಇನ್ನು ಇಲ್ಲಿ ವರ್ಕ್ ಆಗದೆ ಇದ್ದದ್ದು ಅಂದ್ರೆ ಸೆಟಪ್‌ನ ಇನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋಬೋದಿತ್ತೇನೋ ಅಂತ ಅನಿಸ್ತು. ಬಿಕಾಸ್ ಕಾಮಿಡಿ ಇದೆ. ಒಂದು ಸ್ವಲ್ಪ ಆಡಿಯನ್ಸ್‌ಗೆ ವರ್ಕ್ ಆಗತ್ತೆ. ಇನ್ನು ಕೆಲವರಿಗೆ ವರ್ಕ್ ಆಗಲ್ಲ. ಓಕೆ, ಅದು ನೆಗೆಟಿವ್ ಅಲ್ಲ. ಬಟ್ ಪಾಯಿಂಟ್ ಏನಂದ್ರೆ ಅಲ್ಲೇ ಸುತ್ತಾಕೋ ಬದಲು ಆ 2 ಕ್ಯಾರೆಕ್ಟರ್‌ನ ಇನ್ನ ಆಡಿಯನ್ಸ್‌ಗೆ ಹತ್ರ ಆಗೋ ಥರ ಮಾಡಿದ್ರೆ ಸೆಕೆಂಡ್ ಹಾಫಲ್ಲಿರೋ ಇಂಪ್ಯಾಕ್ಟ್ ಚೆನ್ನಾಗಿರೋದು. ಮತ್ತೆ ಫಸ್ಟ್ ಹಾಫಲ್ಲಿ ಪ್ರೊಸೀಡಿಂಗ್ಸು ಇಂಟ್ರೆಸ್ಟಿಂಗ್ ಆಗಿ ಇರಲಿಲ್ಲ. ಇಂಟರ್ವಲ್ ಅಲ್ಲೇನೆ ಕತೆ ಮುಂದೆ ಹೋಗುತ್ತೆ ಅಂತ ಅನ್ಸುತ್ತೆ. ಸೆಕೆಂಡ್ ಹಾಫ್ ಸಿನಿಮಾಗೆ ತುಂಬಾನೇ ಹೆಲ್ಪ್ ಮಾಡಿದೆ. ಹೇಳ್ತಿರೋ ವಿಷಯ ಸ್ಟ್ರಾಂಗ್ ಆಗಿ ಇರುವಾಗ ಅದಕ್ಕೆ ಸೆಟಪ್ ಕೂಡ ಸ್ಟ್ರಾಂಗ್ ಆಗಿ ಇರಬೇಕು. ಆಗ ಮಾತ್ರ ಎಲ್ಲಾ ತರಹದ ಆಡಿಯನ್ಸ್‌ಗೂ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ. ಬಟ್ ಒಂದಂತೂ ನಿಜ, ಫ್ಯಾಮಿಲಿ ಆಡಿಯನ್ಸ್‌ಗೆ ಮತ್ತೆ 'ಲವ್ ಮಾಕ್ಟೇಲ್ 2' ಸಿನಿಮಾ ಇಷ್ಟ ಆದವ್ರಿಗೆ ಇದು ಕೂಡ ಇಷ್ಟ ಆಗುತ್ತೆ. ಸೊ ಇದಾಗಿದೆ 'ಲವ್ ಮಾಕ್ಟೇಲ್ 3' ಸಿನಿಮಾದ ರಿವ್ಯೂ. ನೀವು ಏನಾದರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಚಾನಲ್‌ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್‌ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೆಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.